ನಮಸ್ಕಾರ. ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಯೋಗೇಶ್ ಗೌಡನ ಮೇಲೆ 29 ಕೇಸುಗಳಿವೆ. ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಸೇರಿಕೊಂಡು ಮಸಲತ್ತು ಮಾಡುತ್ತಿದ್ದಾರೆ ಎಂದು ಸಚಿವ ಎಂಬಿ ಪಾಟೀಲ್ ಆಕ್ರೋಶ. ಇದೇ 30ರಂದು ಪರಿವರ್ತನಾ ರ್ಯಾಲಿ, 40,000 ಜನ ಭಾಗವಹಿಸುವ ನಿರೀಕ್ಷೆ. ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ. ಸಾಮೂಹಿಕ ವಿವಾಹಕ್ಕೆ ಭರದ ಸಿದ್ಧತೆ, ದಿವಂಗತ ಪುತ್ರನ ಸ್ಮರಣಾರ್ಥ ಕಾರ್ಯಕ್ರಮ. ಮಂಗಳಾದೇವಿ ಬಿರಾದಾರ್ ಹೇಳಿಕೆ. ಲಿಂಗಾಯತ ಎನ್ನುವುದು ಧರ್ಮವೇ ಅಲ್ಲ, ಇದೊಂದು ಚುನಾವಣಾ ಪ್ರೇರಿತ ಹೋರಾಟ. ಕಾಶಿ ಜಗದ್ಗುರುಗಳ ಅಭಿಮತ. ಕಾಂಗ್ರೆಸ್ನಿಂದ ಸಾಮಾಜಿಕ ನ್ಯಾಯದ ಪರಿಪಾಲನೆ ಆಗಿಲ್ಲ. ನಮ್ಮ ಕಾಂಗ್ರೆಸ್ನಿಂದ 50ರಿಂದ 60 ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಿದ್ದೇವೆ. ವರ್ತೂರ್ ಪ್ರಕಾಶ್ ಹೇಳಿಕೆ. ವಾರ್ತೆಯ ವಿವರಗಳು. ಯೋಗೇಶ್ ಗೌಡ 5 ಮರ್ಡರ್ ಮತ್ತು 13 ಹಾಫ್ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟು 29 ಕೇಸ್ಗಳು ಮೃತ ಯೋಗೇಶ್ ಗೌಡನ ಮೇಲಿವೆ. ಪ್ರಹ್ಲಾದ್ ಜೋಶಿ ಹಾಗೂ ಜಗದೀಶ್ ಶೆಟ್ಟರ್ ಸೇರಿಕೊಂಡು ಮಸಲತ್ತು ಮಾಡುತ್ತಿದ್ದಾರೆ ಎಂದು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಆರೋಪಿಸಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಲಸಂಪನ್ಮೂಲ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ, ಯೋಗೇಶ್ ಗೌಡ 5 ಮರ್ಡರ್ ಮತ್ತು 13 ಹಾಫ್ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟು 29 ಕೇಸ್ಗಳು ಮೃತ ಯೋಗೇಶ್ ಗೌಡನ ಮೇಲಿವೆ. ಪ್ರಹ್ಲಾದ್ ಜೋಶಿ ಹಾಗೂ ಜಗದೀಶ್ ಶೆಟ್ಟರ್ ಸೇರಿಕೊಂಡು ಮಸಲತ್ತು ಮಾಡುತ್ತಿದ್ದಾರೆ. ಹುಬ್ಬಳ್ಳಿ, ಧಾರವಾಡ ಮತ್ತು ನವಲ್ಗುಂದಲ್ಲಿ ರೌಡಿ ಶೀಟರ್ ಕೇಸ್ಗಳು ಅವನ ಮೇಲಿದ್ದವು. ಅಲ್ಲದೆ ಆತನ ಸಹೋದರ ಗುರುನಾಥ್ ಗೌಡರ ಮೇಲೆ ಮರ್ಡರ್ ಮತ್ತು ಡಕಾಯಿತಿ ಕೇಸ್ಗಳಿವೆ. ನಮ್ಮ ಸಚಿವ ವಿನಯ್ ಕುಲಕರ್ಣಿ ಬೆಳೆಯುತ್ತಿರುವ ಮುಖ್ಯ ಮುಖಂಡ ಅಲ್ಲದೆ ಯೋಗೇಶ್ ಗೌಡನ ಮೇಲೆ ದಾಳಿ ನಡೆಸಿದಾಗ ಮಾರಕಾಸ್ತ್ರಗಳ ಜೊತೆಗೆ ಪಿಸ್ತೂಲ್ ಸಿಕ್ಕಿವೆ ಮತ್ತು ಈಗ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ. ನಮ್ಮ ಸರ್ಕಾರ ಯಾವುದೇ ಹಗರಣದಲ್ಲಿ ಸಿಲುಕಿಕೊಳ್ಳದೆ ಇರುವುದು ಯಡಿಯೂರಪ್ಪನವರಿಗೆ ನುಂಗಲಾರದ ತುತ್ತಾಗಿದೆ. ಅದಕ್ಕೆ ಸತ್ಯಕ್ಕೆ ದೂರವಾದ ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿಯವರಿಗೆ ಮಾಡಲು ಬೇರೆ ಕೆಲಸವಿಲ್ಲ, ಅದಕ್ಕೆ ಬೇಕಾಬಿಟ್ಟಿ ಮಾತನಾಡುತ್ತಿದ್ದಾರೆ ಎಂದರು. ಶ್ರೀ ಬಿ.ಎಸ್. ಯಡಿಯೂರಪ್ಪನವರು ನಮ್ಮ ಗಣಿ ಮತ್ತು ಭೂವಿಜ್ಞಾನ ಸಚಿವರಾದಂಥ ವಿನಯ್ ಕುಲಕರ್ಣಿ ಅವರು ಅವ್ರ ಮೇಲೆ ಒಂದು ಪ್ರತಿಭಟನೆಯನ್ನು ಮಾಡಿ ಅವರ ರಾಜೀನಾಮೆಗೆ ಒತ್ತಾಯಿಸಿದರು. ಯಡಿಯೂರಪ್ಪನವ್ರಿಗೆ ಮತ್ತು ಬಿಜೆಪಿಯವರಿಗೆ ಕಳೆದ 4.5 ವರ್ಷದಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಆಪಾದನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಯಾವುದೇ ಹಗರಣ ಇದ್ದರೂ ಸಹ ಈ ಸರ್ಕಾರದಲ್ಲಿ ನಡೆದಿಲ್ಲ. ಯಾವ ವಿಷಯಗಳು ಸಿಕ್ಕಿಲ್ಲ. ಈಗ ಈ ಒಂದು ವಿಚಾರ ಸುಮ್ಮನೆ ಚಲೋ ಪ್ಲೀಸ್. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರ ಒಂದು ಚೇತಾವಣೆಯಿಂದ ಏನು ಯೋಗೇಶ್ ಗೌಡ ಅಂಥೇಳಿ ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು. ಆ ಸದಸ್ಯರು ಹಿನ್ನೆಲೆಯನ್ನು ಅವರು ತಿಳ್ಕೊಳ್ಬೇಕಾಗಿತ್ತು. ಯೋಗೇಶ್ ಗೌಡ ಇವರು 5 ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. 5 ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. 12ರಿಂದ 13 ಅಟೆಂಪ್ಟ್ ಟು ಮರ್ಡರ್ನಲ್ಲಿ ಭಾಗಿಯಾಗಿದ್ದಾರೆ. 307 ಡಕಾಯಿತ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. 18 ವರ್ಷದ ಒಳಗಡೆ ಅವರು ಬಾಲಾಪರಾಧಿಯಾಗಿದ್ದರು. ಓರ್ವ ಜಿಲ್ಲಾ ಪಂಚಾಯಿತಿಯ ಕಾಂಗ್ರೆಸ್ ಮೆಂಬರ್ ಹಂಚನಾಳಪ್ಪರನ್ನು ಕೂಡ ಇವರು ಮರ್ಡರ್ನಲ್ಲಿ ಇವರು ಆರೋಪಿಯಾಗಿದ್ದಾರೆ. ಧಾರವಾಡನಲ್ಲಿ ಇವರು ರೌಡಿ ಶೀಟರು, ಹುಬ್ಬಳ್ಳಿಯಲ್ಲಿ ರೌಡಿ ಶೀಟರು, ನವಲ್ಗುಂದಲ್ಲಿ ರೌಡಿ ಶೀಟರು. ಒಟ್ಟಾರೆ 29 ಕೇಸುಗಳು ಈ ಏನು ಮೃತ ಯೋಗೇಶ್ ಗೌಡರ ಮೇಲಿದೆ. ಇವರ ಸಹೋದರ
ಗುರುನಾಥ ಗೌಡ. ಆ ಗುರುನಾಥ ಗೌಡರು 5 ಮರ್ಡರ್ ಕೇಸ್ನಲ್ಲಿದ್ದಾರೆ, 9 ಅಟೆಂಪ್ಟ್ ಮರ್ಡರ್ ಕೇಸ್ನಲ್ಲಿದ್ದಾರೆ, ಡಕಾಯಿತ್ ಕೇಸ್ನಲ್ಲಿದ್ದಾರೆ. 7 ತಿಂಗಳು ಇವರು ಜೈಲಿನಲ್ಲಿ ಇದ್ದಿರುತ್ತದೆ ಸರ್. 25,000 ಕೋಟಿ ಖರ್ಚು ಮಾಡಿದ್ದೀವಿ. ನಮ್ಮ ಈ ಏಪ್ರಿಲ್ 12ರಲ್ಲಿ ನಾವು 30,000 ದಾಡ್ತೀವಿ. 13,000 ಎಲ್ಲಿ, 30,000 ಎಲ್ಲಿ. ಪ್ರತಿಯೊಂದು ಇದಕ್ಕೆ ಉದಾಹರಣೆ ಕೊಟ್ಟರು. 1,70,000 ಕೃಷಿ ಹೊಂಡದಲ್ಲಿ 1,20,000 ಈ 13 ಜಿಲ್ಲೆದಾಗ. ಎಷ್ಟು ಪರ್ಸೆಂಟೇಜ್ ಆಯ್ತು? ಸಾಲ ಮನ್ನಾದಲ್ಲಿ 60% ಉತ್ತರ ಕರ್ನಾಟಕದ. ಉತ್ತರ ಕರ್ನಾಟಕ 13 ಜಿಲ್ಲೆ ಮಾತಾಡ್ತಾ ಇದ್ದೀನಿ. ಹೀಗಾಗಿ ಇದು ಹೇಳೋದು ಬಹಳಷ್ಟಿದೆ, ಅದು ಇಷ್ಟಕ್ಕೆ ನಾನು ಸ್ಥಗಿತ ಮಾಡ್ತೀನಿ. ಈ ಯೋಗೇಶ್ ಗೌಡರ ಹತ್ಯೆಯಲ್ಲಿ ಇದು ಆಂತರಿಕವಾಗಿ ಅವರವರ ಏನು ದುಷ್ಕರ್ಮಿಗಳಿದ್ದಾರೆ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಅವರಲ್ಲಿ ಆಗಿರುವಂಥದ್ದು. ವಿನಯ್ ಕುಲಕರ್ಣಿ ಅವರು ಆ ಒಂದು ಇದಕ್ಕೆ ಏನೂ ಸಂಬಂಧ ಇಲ್ಲ. ಇವತ್ತು ವಿನಯ್ ಕುಲಕರ್ಣಿ ಅವ್ರ ಮೇಲೆ ಯಾವುದೇ ಒಂದು ಕೇಸು ತುಳುಸೋರ ಮೇಲೆ ಇರುತ್ತಿಲ್ಲ ಸರ್. ಒಬ್ಬ ಯುವ ಮುಖಂಡರಿದ್ದಾರೆ, ವಿಶೇಷವಾಗಿ ಕೃಷಿ ಮೇಲೆ, ಹೈನುಗಾರಿಕೆ ಮೇಲೆ ಪ್ರೀತಿ ಇದ್ದಂಥ ಒಬ್ಬ ಅತ್ಯಂತ ಪ್ರಭಾವಿ ಪಾಪ್ಯುಲರ್ ಮುಖಂಡರಾಗಿ ಬೆಳೀತಾ ಇದ್ದಾನೆ. ಅವನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ನನ್ನನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಸಿದ್ದರಾಮಯ್ಯ ಅವ್ರನ್ನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏನಾದ್ರು ಮಾಡಿ ಕಡಿ ಅವಕಾಶ ಅದು ಯಡಿಯೂರಪ್ಪನವ್ರಿಗೆ, ಕಡಿ ಅವಕಾಶ ಏನಾದ್ರು ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹತಾಶಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಜನಕ್ಕೆ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಈ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರವಿಗೌಡ ಪಾಟೀಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನೀಲಮ್ಮ ಮೇಟಿ, ಪಾಲಿಕೆ ಮೇಯರ್ ಸಂಗೀತಾ ಪೋಳ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ರಾಜ್ಯದಲ್ಲಿ ಬಿಜೆಪಿಯಲ್ಲಿ ನಡೆಯುತ್ತಿರುವ ಪರಿವರ್ತನಾ ಯಾತ್ರೆಯು ಇದೇ ದಿನಾಂಕ 30ರಂದು ನಗರಕ್ಕೆ ಆಗಮಿಸಲಿದ್ದು, ಅಂದು ಸಂಜೆ 6 ಗಂಟೆಯ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿದೆ ಎಂದು ಮಾಜಿ ಸಚಿವ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಹೇಳಿದರು. ನಗರದಲ್ಲಿ ಜಂಟಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಾ, ನಗರದ ರಿಂಗ್ ರಸ್ತೆಯಿಂದ ಸುಮಾರು 4,000 ಬೈಕ್ ರ್ಯಾಲಿಯ ಮೂಲಕ ಯಾತ್ರೆಯನ್ನು ಸ್ವಾಗತಿಸಲಾಗುವುದು. ಇಬ್ರಾಹಿಂಪುರ್ ಗೇಟ್, ಹೇಮರೆಡ್ಡಿ ಮಂಗಲ ಕಾರ್ಯಾಲಯದ ಮೂಲಕ ಬಸ್ ನಿಲ್ದಾಣ, ಬಬಲೇಶ್ವರ ಸರ್ಕಲ್, ವಾಟರ್ ಟ್ಯಾಂಕ್ ಮಾರ್ಗವಾಗಿ ಶಿವಾಜಿ, ಗಾಂಧಿ ಹಾಗೂ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಸರ್ಕಲ್ಗಳ ಮೂಲಕ ದರ್ಬಾರ್ ಹೈಸ್ಕೂಲ್ ಮೈದಾನ ತಲುಪಲಿದ್ದು, ಯಾತ್ರೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ಮೇಳಗಳೊಂದಿಗೆ ಆಗಮಿಸಲಿದೆ ಎಂದು ಹೇಳಿದರು. ಪರಿವರ್ತನಾ ಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಅನಂತಕುಮಾರ್ ಹೆಗಡೆ, ರಮೇಶ್ ಜಿಗಜಿಣಗಿ, ಸಂಸದೆ ಶೋಭಾ ಕರಂದ್ಲಾಜೆ ಮತ್ತಿತರರು ಭಾಗವಹಿಸಲಿದ್ದಾರೆ. ಪರಿವರ್ತನಾ ಯಾತ್ರೆಯಲ್ಲಿ ಸುಮಾರು 40,000 ಜನ ಕಾರ್ಯಕರ್ತರು ಸೇರಲಿದ್ದಾರೆ ಎಂದು ತಿಳಿಸಿದರು. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಪರಿವರ್ತನಾ ಯಾತ್ರೆಗೆ ಬಿಜಾಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಸಾಯಂಕಾಲ 6 ಗಂಟೆಗೆ ನಡೆಯುತ್ತಿರುವಂಥ ಯಾತ್ರೆಗೆ ನಾನು ಎಲ್ಲರನ್ನು ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ಈ ಯಾತ್ರೆಯಲ್ಲಿ ರಾಜ್ಯದ ಭಾವಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಸನ್ಮಾನ್ಯ ನಮ್ಮ ಕೇಂದ್ರದ ಸಚಿವರಾದ ಅನಂತಕುಮಾರ್ ಹೆಗಡೆಯವರು, ರಮೇಶ್ ಜಿಗಜಿಣಿಯವರು ಹಾಗೂ ಇನ್ನೂ ಹಲವಾರು ನಾಯಕರು ಆ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಆ ಯಾತ್ರೆಯಲ್ಲಿ ಬಂದು ಭಾಗವಹಿಸಿ ಈ ಪರ್ವತ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕನ್ನುವಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾರೆ. ಎಷ್ಟು ಜನ ಸೇರ್ಬೋದು ರೀ? ಸುಮಾರು 25,000 ಸಂಖ್ಯೆಯಲ್ಲಿ ಜನ ಸೇರೋರಿದ್ದಾರೆ. 5,000 ಒಂದು ಮೋಟ್ರ್ ಬೈಕ್ಗಳ ಒಂದು ರ್ಯಾಲಿ ಕೂಡ ಆ ಸಂದರ್ಭ ನಡೀತದೆ. ಒಂದು ಶೋಭಾಯಾತ್ರೆ ಜೊತೆನೇ ಆ ಸಮಾರಂಭದಲ್ಲಿ ಸುಮಾರು 25,000 ಜನ ಸೇರೋ ನಿರೀಕ್ಷೆನ ನಾವೆಲ್ಲ ಕಾರ್ಯಕರ್ತರು ಜೋಡಣೆನ ಮಾಡಿದ್ವಿ. ಪಕ್ಷಕ್ಕೆ ಯಾರು ಹೊಸಬರ ಸೇರ್ಪಡೆ? ಭಾರತೀಯ ಜನತಾ ಪಕ್ಷಕ್ಕೆ ಅವತ್ತು ಬಿಜಾಪುರದಲ್ಲಿ ಕೆಲವೊಂದು ಗಣ್ಯರು ಸೇರೋರಿದ್ದಾರೆ. ಮಹಾನಗರ ಪಾಲಿಕೆ ಸದಸ್ಯರು ಒಬ್ಬರು ಸೇರೋರಿದ್ದಾರೆ. ಯಾರು ಅವರು ಹೇಳ್ತಾರೆ, ಅವರು ಮಹಾನಗರ ಪಾಲಿಕೆ ಸದಸ್ಯರು ಯಾರು ಅನ್ನುವಂಥವ್ರು ಇವತ್ತು ಪತ್ರಿಕೆ ಹೇಳಿಕೆಯನ್ನು ಕೊಡೋರಿದ್ದಾರೆ. ಆ ಸಂದರ್ಭದಲ್ಲಿ ಆ ಬಹಿರಂಗ ಸಭೆಯಲ್ಲಿ ಅವ್ರನ್ನ ನಾವೆಲ್ಲ ಸ್ವಾಗತವನ್ನು ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ಪ್ರಭಾರಿ ಚಂದ್ರಶೇಖರ್ ಕವಟಗಿ, ಬಿಡಿಎ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಹದನೂರ್, ಮಹಾನಗರ ಪಾಲಿಕೆ ಸದಸ್ಯ ರಾಜು ಮಗಿಮಠ್, ಮಾಧ್ಯಮ ವಕ್ತಾರ ಕೃಷ್ಣ ಗುನ್ನಾಳ್ಕರ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರಮಾಕಾಂತ್ ಲೋಣಿಯವರು ಮಾತನಾಡುತ್ತಾ, ಬಿಜೆಪಿಯ ಪರಿವರ್ತನಾ ರ್ಯಾಲಿಯು ಇದೇ 30ರಂದು ನಗರದ ದರ್ಬಾರ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ 40,000ಕ್ಕಿಂತ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿದೆ.
ನಾವೆಲ್ಲರೂ ಒಗ್ಗಟ್ಟಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುತ್ತೇವೆ. ನಾನು ಸಹ ಸುಮಾರು 10 ವರ್ಷಗಳಿಂದ ಪಕ್ಷದ ಕಾರ್ಯ ಮಾಡುತ್ತಿದ್ದು ನನಗೂ ಟಿಕೆಟ್ ಸಿಗುವ ಭರವಸೆ ಇದ್ದು ಸಿಕ್ಕರೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು. ನವ ಕರ್ನಾಟಕ ಪರಿವರ್ತನಾ ಯಾತ್ರಾ ದಿನಾಂಕ 30ರಂದು ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಅವರು ಆಗಮಿಸಲಿದ್ದಾರೆ. ಹಾಗೂ ಎಲ್ಲ ಮುಖಂಡರು, ರಾಜ್ಯದ ಮುಖಂಡರು ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಅನಂತ್ ಕುಮಾರ್, ಶ್ರೀರಾಮುಲು, ಪ್ರಹ್ಲಾದ್ ಜೋಶಿಯವರು, ಅನೇಕ ಮುಖಂಡರು, ರಾಜ್ಯದ ಎಲ್ಲ ಮುಖಂಡರು ಆಗಮಿಸಲಿದ್ದಾರೆ. ಮತ್ತು ಕಮ್ಸೆ ಕಮ್ 30ರಿಂದ 40 ಸಾವಿರ ಜನ ಕೂಡುವ ನಿರೀಕ್ಷೆ ಇದೆ ನಮ್ಮದು. ಅದಕ್ಕಾಗಿ ಏನಂದರೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಇವತ್ತಿನ 28 ದಿನ ಆಯ್ತು ಇವತ್ತಿಗೆ ರಾಜ್ಯದಲ್ಲಿ ಇದು ಚಾಲುವಾಗಿ ಪರಿವರ್ತನಾ ಯಾತ್ರಾ. ಈಗ ನಿನ್ನೆ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಬೆಳಗಾಂನಲ್ಲಿ ಆಗಿದೆ ಮತ್ತು ಈಗ ನಿನ್ನೆ ಹತ್ತನೆಯಲ್ಲಿ ಮುಗಿದಿದೆ. ಈಗ 29 ತಾರೀಕಿನಂದು ಬಿಜಾಪುರ ಜಿಲ್ಲೆಗೆ ಆಗಮಿಸಲಿದ್ದಾರೆ BS ಯಡಿಯೂರಪ್ಪ ಅವರು. ಅದಕ್ಕಾಗಿ ನಾವು ಎಲ್ಲ ಹೆಚ್ಚಿನ ಕಾರ್ಯಕರ್ತರಾಗಿ ಎಲ್ಲರ ಕಾರ್ಯಕರ್ತರು ಹೆಚ್ಚು 30ರಿಂದ 40 ಸಾವಿರ ಜನಸಂಖ್ಯೆ ಕೂಡುವ ನಮ್ಮ ನಿರೀಕ್ಷೆ ಇದೆ. ನಾನು BJP ಕಾರ್ಯಕರ್ತನಾಗಿ ನಾವು ವಾರ್ಡ್ ಅಡ್ಡಾಡಿ ಎಲ್ಲ ಸಂಪರ್ಕ ಮಾಡಿವು. ಇಷ್ಟು ನಿರೀಕ್ಷೆ ನಮ್ಮದು ಇವತ್ತು ಅಂದಾಜು ನಾವು ಕಟ್ಟಿದ್ದೀವಿ 30ರಿಂದ 40 ಸಾವಿರ ಜನತಾ ಕೂಡಬೇಕಂತೇಳಿ. ಸರ್ ತಾವು ಕೂಡ ಟಿಕೆಟ್ ಆಕಾಂಕ್ಷಿ? ನಾನು ಒಂದು BJPನಿಂದ ಸುಮಾರು 10 ವರ್ಷದಿಂದ ಕಾರ್ಯಕರ್ತನಾಗಿ ನಂದು ಆಶೆ ಇದೆ. ಜನಸೇವೆ ಮಾಡಬೇಕು, ಬಿಜಾಪುರ ಸಿಟಿಗೆ ಒಂದು ಪರಿವರ್ತನೆ ಏನೇ ಮಾಡಬೇಕು. ಅದಕ್ಕೆ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ. ಹೇಗಿದೆ ರೆಸ್ಪಾನ್ಸ್? ಇದೆ, ಎಲ್ಲ ಹೈಕಮಾಂಡ್ನಲ್ಲಿ ಇದೆ, ನಂದು ಚೆನ್ನಾಗಿದೆ ಹೇಳಿದ್ದಾರೆ, ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿರಿಯರು, ನಮ್ಮ ಮುಖಂಡರು. ನೋಡೋಣ, ಸಮಯ ಬಂದ್ರೆ ನನಗೂ ಟಿಕೆಟ್ ಸಿಕ್ಕರೆ ಜನಸೇವೆ ಮಾಡೋಕೆ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ. ನನ್ನ ಇವರು ಹಿರಿಯರೆಲ್ಲ ಹೇಳ್ಯಾರ ಕೊಡ್ತೀವಿ ಅಂತೇಳಿ. ಮುದ್ದೇಬಿಹಾಳದಲ್ಲಿ ನವೆಂಬರ್ 29ರಂದು ನಡೆಯಲಿರುವ ಶ್ರೀ ಲಕ್ಷ್ಮೀ ನಿವಾಸ ಗೃಹ ಪ್ರವೇಶ ವಾಸ್ತುಶಾಂತಿಯೊಂದಿಗೆ ದಿವಂಗತ ಪ್ರಭುಗೌಡ ಬಿರಾದಾರ್ ಇವರ ಸ್ಮರಣಾರ್ಥ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ ಎಂದು ಮಂಗಳಾದೇವಿ ಬಿರಾದಾರ್ ಅವರು ಹೇಳಿದರು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದಲ್ಲಿ ಮಂಗಳಾದೇವಿ ಬಿರಾದಾರ್ ಅವರು ಮಾತನಾಡುತ್ತಾ, ಈ ವಿವಾಹ ಮಹೋತ್ಸವದ ತಯಾರಿ ಭರದಿಂದ ಸಾಗಿದೆ. ನೂತನ ಗೃಹ ಪ್ರವೇಶ ಹಾಗೂ ದಿವಂಗತ ಪುತ್ರನ ಸ್ಮರಣಾರ್ಥ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 200 ಜೋಡಿಗಳ ಮದುವೆ ಮಾಡುವ ಯೋಜನೆ ಇತ್ತು. ಅಲ್ಪಾವಧಿಯ ಸಮಯ ಇರುವುದರಿಂದ ಸದ್ಯ 25 ಜೋಡಿಗಳ ವಿವಾಹ ಮಾಡುತ್ತಿದ್ದೇವೆ. ನವ ವಧುವರರಿಗೆ ಬೇಕಾದ ಎಲ್ಲ ಬಟ್ಟೆ, ವಸ್ತ್ರ, ಮಾಂಗಲ್ಯ ಸರ, ಕಾಲುಂಗರ, ಮುತ್ತಿನ ಪೇಟೆಗಳ ಖರೀದಿ ಮುಗಿದಿದೆ. ಈ ಸಾಮೂಹಿಕ ವಿವಾಹಕ್ಕೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು 40,000 ವಿವಾಹ ಮಾಡಿದ ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಮಾಡಲಿದ್ದಾರೆ ಮತ್ತು ಬಿ ಶ್ರೀರಾಮುಲು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ವಿವಾಹ ಭೋಜನಕ್ಕೆ ವಿವಿಧ ಭಕ್ಷ್ಯಗಳ ಭಾರಿ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ದಿನಾಂಕ 29ರಂದು ಶುಭ ಲಗ್ನ ವಿವಾಹ ಮುಹೂರ್ತದಲ್ಲಿ ನಮ್ಮ ಚಿರಂಜೀವಿಯಾದಂಥ ದಿವಂಗತ ಪ್ರಭುಗೌಡ ಶಾಂತಗೌಡ ಬಿರಾದಾರ್ ಇವನ ನೆನಪಿಗೋಸ್ಕರ ಹಾಗೂ ನಮ್ಮ ನೂತನ ಗೃಹ ಶ್ರೀ ಲಕ್ಷ್ಮೀ ನಿವಾಸದ ವಾಸ್ತುಶಾಂತಿ ಒಂದು ನಿಮಿತ್ತವಾಗಿ ನಾವು ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡುವುದಾಗಿ ಊರಿನ ಹಾಗೂ ಪಕ್ಷದ ಎಲ್ಲ ಗುರು ಹಿರಿಯರ ನೇತೃತ್ವದಲ್ಲಿ ತೀರ್ಮಾನ ಮಾಡಲಾಗಿದ್ದು, ಇದು ನಿಗದಿತ 2 ತಿಂಗಳ ಮೊದಲೇ ಈ ವಿಚಾರವನ್ನು ನಾವು ಮಾಡಿದ್ದೀವಿ. ಆದರೆ ಒಂದು ಮನೆಯ ತಯಾರಿ ತಡವಾದದಕ್ಕೆ ಕೇವಲ 1 ತಿಂಗಳ ಒಂದು ತರಾತುರಿಯಲ್ಲಿ ನಾವು ನಿರೀಕ್ಷೆ ಮಾಡಿದಂಥ 200 ಮದುವೆಗಳ ಬದಲಾಗಿ ಕೇವಲ ಅತ್ಯಂತ ಕಾನೂನು ರೀತಿಯಾಗಿ ಒಂದು 25 ವಿವಾಹಗಳು ಈಗಾಗಲೇ ನಮ್ಮಲ್ಲೇ ಮಾಡಲಿಕ್ಕೆ ನಿಶ್ಚಯಿಸಿದ್ದೇವೆ. ಎಲ್ಲ ರೀತಿಯಿಂದ ಕಾನೂನುಬದ್ಧವಾಗಿ ವಧುವಿಗೆ 18 ವರ್ಷ, ವರನಿಗೆ 21 ವರ್ಷ ಎಲ್ಲ ರೀತಿಯ ಒಂದು ಕಾನೂನು ರೀತಿಯ ಚೌಕಟ್ಟಿನಲ್ಲಿ ಮಾಡುವುದಾಗಿ ನಿರ್ಧರಿಸಿದ್ದು, ಈ ಒಂದು ತಯಾರಿ ಭರದಿಂದ ಸಾಗ್ತಾ ಇದೆ. ಲಿಂಗಾಯತ ಎನ್ನುವುದು ಒಂದು ಧರ್ಮವೇ ಅಲ್ಲ, ವೀರಶೈವ ಅನ್ನುವುದು ಧರ್ಮವೆಂದು ಕಾಶಿ ಜಗದ್ಗುರುಗಳು ವಿಜಯಪುರದಲ್ಲಿ ಭಕ್ತರ ಮನೆಗೆ ಬಂದಿದ್ದ ವೇಳೆ ಹೇಳಿದ್ದಾರೆ. ವಿಜಯಪುರದಲ್ಲಿ ಭಕ್ತರ ಮನೆಗೆ ಬಂದಿದ್ದ ವೇಳೆ ಕಾಶಿ ಜಗದ್ಗುರುಗಳು ಮಾತನಾಡುತ್ತಾ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಗಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಚುನಾವಣೆ ಮುಂದಿಟ್ಟುಕೊಂಡು ಪ್ರತ್ಯೇಕ ಲಿಂಗಾಯತ ಹೋರಾಟಕ್ಕೆ ಮುಂದಾಗಿರುವುದು ರಾಜಕೀಯ ಪ್ರೇರಿತವಾಗಿದೆ ಎಂದು ಅವರು ಹೇಳಿದರು. ಅಲ್ಲದೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಸಂಸ್ಥಾಪಕ ಬಸವೇಶ್ವರರು ಎಂದು ಹೇಳುತ್ತಾರೆ. ಲಿಂಗಾಯತ ಪ್ರತ್ಯೇಕವಾದಿಗಳು ಹೇಳುವುದು ಮುಖ್ಯವಲ್ಲ, ಬಸವೇಶ್ವರರು ಹೇಳಿದ್ದು ಮುಖ್ಯ. ಕರ್ನಾಟಕ ಸರ್ಕಾರವೇ ಮುದ್ರಿಸಿದ ವಚನ ಸಂಪುಟದಲ್ಲಿ ಎಲ್ಲಿಯೂ ಒಂದೇ ಒಂದು ಅಕ್ಷರ ಲಿಂಗಾಯತ ಎಂದು ಪ್ರಯೋಗವಾಗಿಲ್ಲ. ಹಾಗಿದ್ದ ಮೇಲೆ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು.
ಇದೀಗ ಚುನಾವಣೆ ಮುಂದಿಟ್ಟುಕೊಂಡು ತಮ್ಮ ತಮ್ಮ ಸಾಧನೆಗಳನ್ನು ಜನರ ಮುಂದಿಟ್ಟು ಮತ ಪಡೆಯಬೇಕು. ಅದು ಬಿಟ್ಟು ಪ್ರತ್ಯೇಕ ಧರ್ಮವನ್ನು ಕೊರಳಿಗೆ ಹಾಕಿಕೊಂಡು ವಿವಾದ ಹುಟ್ಟಿಸಿ ಗದ್ದಲ ಮಾಡಿ ಒಡಕು ಮೂಡಿಸುವುದು ಸರಿಯಲ್ಲ ಎಂದು ಕಾಶಿಪೀಠದ ಜಗದ್ಗುರುಗಳು ಹೇಳಿದ್ದಾರೆ. ವ್ಯಕ್ತಿ ಎರಡಿದ್ದರೆ ಬೇರ್ಪಡಿಸಬಹುದು, ಆದರೆ ವ್ಯಕ್ತಿ ಒಂದು ಹೆಸರು ಎರಡಿದ್ದಾಗ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಧರ್ಮದ ಬಗ್ಗೆ ಕಾಳಜಿ ಇದೆ. ವೀರಶೈವದ ಎಲ್ಲ ಪಂಗಡಿಗಳಿಗೂ ಒಂದು ಪ್ರತ್ಯೇಕ ಪ್ರತಿವರ್ಗ ರಚಿಸಿ ಸೌಲಭ್ಯ ಕೊಡಿಸಿ ಕಲ್ಯಾಣ ಮಾಡಬೇಕಾಗಿದೆ. ಇದು ರಾಜ್ಯ ಸರ್ಕಾರದಲ್ಲೇ ಆಗಿರುವುದರಿಂದ ಅದನ್ನು ಮಾಡಬೇಕು ಎಂದು ಸ್ವಾಮೀಜಿಗಳು ಪರೋಕ್ಷವಾಗಿ ಸಚಿವರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಿಮ್ದು ಪ್ರಚಾರ ಮಾಡ್ಕೊರಿ, ನಿಮ್ ಕೆಲಸ ಜನರಿಗೆ ಹೇಳ್ರಿ, ಅದರಿಂದ ಜನರು ಮತ ತೊಳಕ್ ಪ್ರಯತ್ನ ಮಾಡ್ರಿ. ಅದು ಸುಮ್ಮನೆ ಧರ್ಮ ಕೊಳ ಹಾಕೊಂಡು ವಿವಾದ ಹುಟ್ಟಿಸಿ ಸಮಾಜದಲ್ಲಿ ಗದ್ದಲ ಮಾಡಿ ಒಡ ಕುಡಿಸಿ ಒಬ್ರು ಬೇಕಾಗೋದು ಒಬ್ರು ಬೇಡ ಯಾಕೆ ಬೇಕಾಗಿತ್ತು? ಚುನಾವಣೆ ಮುಂದಿಟ್ಟುಕೊಂಡು ಇದು ಮಾಡುವಂತಹದ್ದು ನೋಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂತಾನೆ ಸಿದ್ಧ ಆಗ್ತದೆ. ಎರಡು ವ್ಯಕ್ತಿ ಇದ್ರೆ ಇಬ್ರು ಬೇರೆ ಆಗ್ಬೋದು, ಎರಡು ವಸ್ತು ಇದ್ರೆ ಬೇರೆ ಆಗ್ಬೋದು. ವಸ್ತು ಒಂದದ, ಹೆಸರು ಎರಡು ಅದ. ಹೆಸರು ಬದಲಿ ಹೆಸರು ತೆಗೆದ್ರೆ ಅಲ್ಲೇನು ಇರಂಗಿಲ್ಲ, ಹೆಸರಿಗೆ ಏನಿರುತ್ತೆ ಮೂಲ ತತ್ವದಲ್ಲಿ ಇರ್ತದೆ. ಅದಕ್ಕೆ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಎರಡಿಲ್ಲ. ಇನ್ನೊಂದು ಬಹಳ ಮುಖ್ಯ ಅಂದ್ರೆ ಲಿಂಗಾಯತ ಅನ್ನುವಂಥದ್ದು ಧರ್ಮನೇ ಇಲ್ಲ, ಇರೋದು ವೀರಶೈವ ಧರ್ಮನೇ. ಈಗೇನು ಲಿಂಗಾಯತ ಪ್ರತ್ಯೇಕವಾದಿಗಳು ಅನ್ನೋದಲ್ಲ, ಅದು ಸ್ವತಂತ್ರ ಧರ್ಮೀಕು ಅಂತಂತಾರಲ್ಲ, ಅದಕ್ಕೆ ಫೌಂಡರ್ ಅಂದ್ರೆ ಬಸವೇಶ್ವರ ಅಂತಾರ ಅವರು. ಲಿಂಗಾಯತ ಧರ್ಮವನ್ನು ಬಸವೇಶ್ವರ ಸ್ಥಾಪನೆ ಅಂತ ಹೇಳ್ತಾರೆ. ಆದರೆ ಇವ್ರು ಹೇಳ್ತಾರೆ ಬಸವೇಶ್ವರ ಸ್ಥಾಪನೆ ಮಾಡಿ ಅಂತ. ಬಸವೇಶ್ವರ ಹೇಳಿಲ್ಲಲ್ಲ, ಬಸವೇಶ್ವರ ಹೇಳಿದ್ ಭಾಳ ಮುಖ್ಯ. ಬಸವೇಶ್ವರ ಹೆಸರ ಮೇಲೆ ಇವ್ರು ಹೇಳೋದು ಭಾಳ ಮುಖ್ಯ ಅಲ್ಲ. ಬಸವೇಶ್ವರನ ಏನು ಇವತ್ತು ವಚನ ಸಂಪುಟ ಅದ, ಕರ್ನಾಟಕ ಸರ್ಕಾರನ ಪ್ರಿಂಟ್ ಮಾಡ್ಯದ, MM ಕಲಬುರ್ಗಿ. ಮುದ್ದೇಬಿಹಾಳ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ತಾಲೂಕಾ ಕುರುಬ ಹಾಗೂ ಸಮಾಜ ಅಹಿಂದ ಸಂಘಟನೆ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕನಕದಾಸ ಜಯಂತಿ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕ ಆರ್ ವರ್ತೂರ್ ಪ್ರಕಾಶ್ ಚಾಲನೆ ನೀಡಿದರು. ಕನಕದಾಸ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಾ, ನಮ್ಮ ಕಾಂಗ್ರೆಸ್ ಎಂಬ ನೂತನ ಪಕ್ಷವನ್ನು ಸ್ಥಾಪಿಸುವವನಿದ್ದೇನೆ. ಆ ಪಕ್ಷದಿಂದ ರಾಜ್ಯದಲ್ಲಿ 50ರಿಂದ 60 ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿ ಹೊಂದಿದ್ದು ನನ್ನ ಶಕ್ತಿಯನ್ನು ನಿರೂಪಿಸುತ್ತೇನೆ ಎಂದು ಕೋಲಾರದ ಶಾಸಕ ಆರ್ ವರ್ತೂರ್ ಪ್ರಕಾಶ್ ಹೇಳಿದರು. ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ತಾಲೂಕಾ ಕುರುಬ ಸಮಾಜ ಹಾಗೂ ಅಹಿಂದ ಸಂಘಟನೆ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸಂತ ಕನಕದಾಸರ 530ನೇ ಜಯಂತಿ ಹಾಗೂ ವಿವಿಧ ದಾರ್ಶನಿಕ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಾ, 2018ರ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 50ರಿಂದ 60 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಶಕ್ತಿ ತೋರಿಸುತ್ತೇನೆ. ಡಿಸೆಂಬರ್ 19ರಂದು ಕೂಡಲ ಸಂಗಮದಲ್ಲಿ 5 ಲಕ್ಷ ಜನರನ್ನು ಸೇರಿಸಿ ಪಕ್ಷದ ಘೋಷಣೆ, ಗುರಿ, ಉದ್ದೇಶವನ್ನು ಸ್ಪಷ್ಟಪಡಿಸುತ್ತೇನೆ. ಅಹಿಂದ ವರ್ಗಕ್ಕೆ 70% ಮೀಸಲಾತಿ ಸರ್ಕಾರ ಒದಗಿಸಬೇಕು. ಕಳೆದ 70 ವರ್ಷಗಳಲ್ಲಿ ವಿಜಯಪುರದಲ್ಲಿ ಅಹಿಂದ ವರ್ಗದಿಂದ ಒಬ್ಬರು ಶಾಸಕರಾಗುತ್ತಿಲ್ಲ. ಮೇಲ್ವರ್ಗದವರ ಗುಲಾಮರಾಗಿ ಕೆಲಸ ಮಾಡುತ್ತಿದ್ದೇವೆ. ಕನಕ ಟಿಪ್ಪು ಜಯಂತಿಗೆ ಅನುಮತಿಯನ್ನು ಕೊಡಲು ಪೊಲೀಸರು ನಿರಾಕರಿಸಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರೇ ನೇರ ಹೊಣೆ. ಅವರು ತಲೆ ತಗ್ಗಿಸಬೇಕು. ಮುಸಲ್ಮಾನರ ಓಟು ಬೇಕು, ಆದರೆ ಮುಸ್ಲಿಮರ ಬಗ್ಗೆ ಜನರೆದುರಿಗೆ ಕಣ್ಣೀರು ಒರೆಸುವ ಕೆಲಸ ಮಾಡುತ್ತೀವಿ ಎಂದು ಹೇಳುತ್ತಿದ್ದಾರೆ. ಆದರೆ ಟಿಪ್ಪು ಜಯಂತಿಯ ಮೆರವಣಿಗೆಗೆ ಅವಕಾಶ ನೀಡುತ್ತಿಲ್ಲ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದ್ದೇವೆ ಎಂದು ಭಾಷಣ ಮಾಡುತ್ತಿದ್ದಾರೆ. ಆದರೆ ಅದನ್ನು ನಿಜ ರೂಪದಲ್ಲಿ ಕಾರ್ಯರೂಪಕ್ಕೆ ತರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ಅಹಿಂದ ವರ್ಗದಿಂದ ಶಾಸಕರನ್ನಾಗಿ ಮಾಡುತ್ತಿದ್ದೇನೆ. ಈಗಿರುವ ನಡಹಳ್ಳಿ, ನಾಡಗೌಡ ಇಬ್ಬರು ಗೆಲ್ಲೋದಿಲ್ಲ. ಇಬ್ಬರು 3ನೇ ಸ್ಥಾನಕ್ಕೆ ಹೋಗಲಿದ್ದಾರೆ. ಕಳೆದ 25 ವರ್ಷಗಳವರೆಗೆ ಇರುವ ಶಾಸಕರ ದುಡ್ಡು ನಡಹಳ್ಳಿಯ ಕಲ್ಲಿನ ದುಡ್ಡು ಹೊಳೆಯಾಗಿ ಹರಿಯಲಿದ್ದು ಅದಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಡಬೇಡಿ. ಮುಂದಿನ ತಿಂಗಳು 75,000 ಜನ ಸಂಘಟಿಸಿ ಕಾರ್ಯಕ್ರಮ ಮಾಡಲಾಗುವುದು ಎಂದರು. ಯಾವಾಗ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ಹಾಗಾಗಿ ಅಂಬೇಡ್ಕರ್ ಅವರು ಹೇಳಿದ್ದು ಹೋಯ್ತು, ಬಸವಣ್ಣ ಹೇಳಿದ್ದು ಹೋಯ್ತು, ಕನಕದಾಸರು ಹೇಳಿದ್ದು ಹೋಯ್ತು. ಕಳೆದ 70 ವರ್ಷಗಳಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಅಹಿಂದ ವರ್ಗದವರು ಶಾಸಕರು ಆಗ್ತಾ ಇಲ್ಲ. ಅದನ್ನು ಮುದ್ದೇಬಿಹಾಳದಲ್ಲಿ ಆಗಲೇ ಇಲ್ಲ. ಬಂದರೆ ಇನ್ನಾದ್ರೂ ಕೂಡ ನೀವು ಒಗ್ಗಟ್ಟಾಗದೆ ಹೋದ್ರೆ ನಿಮಗೆ ಉಳಿಗಾಲ ಇಲ್ಲ.
ನೀವೆಲ್ಲ ಕೂಡ ಒಗ್ಗಟ್ಟಾಗಬೇಕಾಗಿದೆ. ನಮ್ಮ ಹಕ್ಕುಗಳಿಗಾಗಿದೆ ಹೋರಾಟ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಇವತ್ತು ನಮ್ಮ ವಕೀಲರು, ಸಿಬ್ಬಂದಿಗಳು, ಲೇಡಿಗಳು ನಾವೆಲ್ಲ ಕೂಡ ಮೇಲ್ವರ್ಗದವರ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬಹಳ ಸಿಂಪಲ್. ಕಳೆದ 15 ದಿವಸದಲ್ಲಿ ನಮ್ಮ ವಕೀಲರು ನಮ್ಮ ಜಯಂತಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾವು ಅಹಿಂದ ಕಾರ್ಯಕ್ರಮ ಮಾಡ್ತೇವೆ, ಪರ್ಮಿಷನ್ ಕೊಡು ಅಂದ್ರೆ ಪೊಲೀಸ್ನವರು ಕೊಡಲ್ಲ ಅಂತ. ಕನಕ ಜಯಂತಿ ಮಾಡೋದಕ್ಕೆ ಪೊಲೀಸ್ನವರು ಪರ್ಮಿಷನ್ ಕೊಡ್ತಾ ಇಲ್ಲ. ಕನಕ ಜಯಂತಿ ಮಾಡೋದಕ್ಕೆ ಪೊಲೀಸ್ನವರು ಕೊಡ್ತಾ ಇಲ್ಲ. ಯಾರು ಹೊಣೆ ಇದಕ್ಕೆ? ಯಾರು ಹೊಣೆ? ಪೊಲೀಸ್ನವರ? ನಾವು ಅಲ್ಲ, ಸಿದ್ದರಾಮಯ್ಯ ಹೊಣೆ. ಸಿದ್ದರಾಮಯ್ಯ ಹೊಣೆ. ತಲೆ ತಗ್ಸ್ಬೇಕು ಸಿದ್ದರಾಮಯ್ಯ. ಟಿಪ್ಪು ಜಯಂತಿ ಮಾಡಬೇಕು, ಮುಸ್ಲಿಮರು ಓಟ್ ಬೇಕು, ಅವ್ರಿಗೆ ಮೆರವಣಿಗೆಗೆ ಅವಕಾಶ ಕೊಡಬೇಡಿ ಅಂತೇಳಿ ಸರ್ಕಾರದ ಸುತ್ತೋಲೆ ಕೊಡ್ತೀರಾ ನೀವು. ಜನರ ಮುಂದೆ ನೀವು ಮುಸ್ಲಿಮರ ಬಗ್ಗೆ ಕಣ್ಣೋಸ್ತಕ್ಕಂಥ ಕೆಲಸ ಭಾಷಣಗಳು ಮಾಡ್ತೀರಾ. ಅಲ್ಲಿಂದ ವರ್ಗಕ್ಕೆ ನಾನು ಮದ್ದರಾಗಿದ್ದೀನಿ ಅಂತೀರಾ, ಸಾಮಾಜಿಕ ನ್ಯಾಯಕ್ಕೆ ನಾನು ಮದ್ದರಾಗಿದ್ದೀನಿ ಅಂತೀರಾ. ಇವತ್ತು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ಅವ್ರು ಮಾಡ್ತಕ್ಕಂಥದಕ್ಕೆ ಬೆಲೆ ಇಲ್ಲ. ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಂದಂತ ಕುರುಬ ಸಮಾಜಕ್ಕೆ ಕನಕ ಜಯಂತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕರೆಕ್ಟ್ ವಕೀಲರ? ನಿಜನ? ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ವರ್ಗದವರು ಸೇರಿ ಬಂದ್ರೆ ಎಲ್ಲಿ ಕೂಡ ಪೊಲೀಸ್ ರಕ್ಷಣೆ ಇಲ್ಲ. ಬೇಜವಾಬ್ದಾರಿ. SP ಅವರಿಗೆ ನಾನು ಈ ಮುಖಾಂತರ ಹೇಳ್ತೀನಿ, ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ನ ಕೂಡಲೇ ಅಮಾನತಲ್ಲಿರ್ಬೇಕು. ಕೂಡಲೇ ಅಮಾನತಲ್ಲಿದ್ದು ಎನ್ಕ್ವೈರಿ ಮಾಡಬೇಕು. ತಾಲೂಕು ಕುರುಬ ಸಂಘದ ಅಧ್ಯಕ್ಷರು ಪೊಲೀಸ್ ಸ್ಟೇಷನ್ ಹೋಗಿ ನಾವು ಕನಕ ಜಯಂತಿಯನ್ನು ಮಾಡ್ತೇವೆ ಅಂದಾಗ ನೀವು ನಮ್ಮ ಮನೆಯನ್ನು ತಿರಸ್ಕರಿಸಿದ್ದೀರಾ, ನಿಮ್ಮನ್ನ ಅಧಿಕಾರದಿಂದ ಕಿತ್ತೊಯ್ಯಬೇಕು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಚಿಗೆ ತಲೆ ತಗ್ಸ್ತಕ್ಕಂಥದ್ದು. ಚಿಕ್ಕಮಂಗ್ಳೂರಲ್ಲಿ CT ರವಿ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ, ಈ ಟಿಪ್ಪು ಜಯಂತಿ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ. ತಲೆ ತಗ್ಸ್ತಕ್ಕಂಥ ಕೆಲಸ. ಇವತ್ತು ಇಲ್ಲಿ ತಾವೆಲ್ಲ ಕೂಡ ಅಲ್ಪಸಂಖ್ಯಾತರು, ಕುರುಬ ಸಮಾಜದವರು, ಪರಿಶಿಷ್ಟ ಜಾತಿಯವರು ಸಮನಾಗಿರ್ತಕ್ಕಂಥ ಕ್ಷೇತ್ರ ಇದು. ನೀವೆಲ್ಲರೂ ಒಗ್ಗಟ್ಟಾಗಬೇಕು. ನೀವು ಒಗ್ಗಟ್ಟಾಗದೆ ಹೋದ್ರೆ ನಿಮ್ಮಲ್ಲಿ ಒಡೆದು ಆಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಮೇಲ್ವರ್ಗದವರು. ಇಷ್ಟು ವರ್ಷಗಳು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಹಿರಿಯರು ಸೇರಿ ಏನೇ ಬರಲಿ, ಕನಕದಾಸ್ ಮಹಾರಾಜ್ ಕಿ, ಕನಕದಾಸ್ ಮಹಾರಾಜ್ ಕಿ. ಕಾರ್ಯಕ್ರಮದಲ್ಲಿ ಯರ್ಜರಿಯ ಎಲ್ಲಾ ಲಿಂಗ ಮಹಾರಾಜರು, ಸರೂರಿನ ಗುರುಸ್ವಾಮಿಗಳು, ಮುಖಂಡರಾದ MH ಹಾಲಣ್ಣವರ್, ಡಿವೈಎಸ್ಪಿ SS ಹುಲ್ಲೂರ್ ಸೇರಿದಂತೆ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗೇಶ್ ಗೌಡನ ಮೇಲೆ 29 ಕೇಸುಗಳಿವೆ. ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಸೇರಿಕೊಂಡು ಮಸಲತ್ತು ಮಾಡುತ್ತಿದ್ದಾರೆ ಎಂದು ಸಚಿವ MB ಪಾಟೀಲ್ ಆಕ್ರೋಶ. ಇದೇ 30ರಂದು ಪರಿವರ್ತನಾ ರ್ಯಾಲಿ, 40,000 ಜನ ಭಾಗವಹಿಸುವ ನಿರೀಕ್ಷೆ. ಮಾಜಿ ಸಚಿವ ಅಪ್ಪಾಸಾಹೇಬ್ ಪಾಟೀಲ್ ಶೆಟ್ಟಿ. ಸಾಮೂಹಿಕ ವಿವಾಹಕ್ಕೆ ಭರದ ಸಿದ್ಧತೆ, ದಿವಂಗತ ಪುತ್ರನ ಸ್ಮರಣಾರ್ಥ ಕಾರ್ಯಕ್ರಮ. ಮಂಗಳಾದೇವಿ ಬಿರಾದಾರ್ ಹೇಳಿಕೆ. ಲಿಂಗಾಯತ ಎನ್ನುವುದು ಧರ್ಮವೇ ಅಲ್ಲ, ಇದೊಂದು ಚುನಾವಣಾ ಪ್ರೇರಿತ ಹೋರಾಟ. ಕಾಶಿ ಜಗದ್ಗುರುಗಳ ಅಭಿಮತ. ಕಾಂಗ್ರೆಸ್ನಿಂದ ಸಾಮಾಜಿಕ ನ್ಯಾಯದ ಪರಿಪಾಲನೆ ಆಗಿಲ್ಲ. ನಮ್ಮ ಕಾಂಗ್ರೆಸ್ನಿಂದ 50ರಿಂದ 60 ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಿದ್ದೇವೆ. ವರ್ತೂರ್ ಪ್ರಕಾಶ್ ಹೇಳಿಕೆ. ಮತ್ತೆ FM ವಾಹಿನಿಯ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು.
ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.